SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಂದ ತಕ್ಷಣ ಹಾಡು ಹಾಕಿದ್ದು, ಟ್ರೈಲರ್ ಹಾಕಿದ್ದು, ಕರೆದು ಮಾತಾಡಿಸ್ತಾ ಇರೋದು ನನಗೆ ಸರ್ಪ್ರೈಸ್. ಇದು ಈಗ ತಾನೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನವ ಅಂತ ಓಡೋದೆ. ಇದೇ ಥರದ ಕಾರ್ಯಕ್ರಮ ಅಲ್ಲಿ ನಡೀತಾ ಇತ್ತು. ಏನಪ್ಪ ಅಂದರೆ 2013ರಲ್ಲಿ ನೀವು ಹೇಳ್ದಂಗೆ ಲೂಸಿಯಾ ಮುಖಾಂತರ ನಮ್ಮದು ಹಾಡುಗಾರಿಕೆ ಶುರುವಾಯಿತು. ಅದಕ್ಕಿಂತ ಹಿಂದೆ ಅಂದರೆ ನಾನು ಒಬ್ಬ ಸಾಧಾರಣ ಒಂದು ಕೇರಿಯ ಹುಡುಗ ಆಗಿದೆ. ಕೇಬಲ್ ಆಪರೇಟರ್ ಕೆಲಸ ಮಾಡ್ತಾ ಇದೆ, ಸಾಕಷ್ಟು ಕೆಲಸಗಳು ಮಾಡ್ತಾ ಇದೆ. ಅದು ಹೇಳ್ತಾ ಹೋದರೆ ಇದು ಟೈಮ್ ಸಾಕಾಗಲ್ಲ. ನನಗೆ ರಂಗಭೂಮಿನಲ್ಲಿ ಆಸಕ್ತಿ ಅಂದರೆ ಆ್ಯಕ್ಟಿಂಗ್, ನಟನೆ ಬಗ್ಗೆ ಆಸಕ್ತಿ ಇತ್ತು. ನಾನು ಮೈಸೂರಿನಲ್ಲಿ ನಿರಂತರ ರಂಗತಂಡ ಅಂತ ಒಂದು ರಂಗತಂಡಕ್ಕೆ ಸೇರಿಕೊಂಡೆ. ಅಲ್ಲಿ ನಮಗೆ ಬರೀ ಲೈಫ್ ಇಷ್ಟೇ ಅಲ್ಲ, ಲೈಫು ತುಂಬ ದೊಡ್ಡದಾಗಿದೆ ಅನ್ನೋದು ಕಾಣಕ್ಕೆ ಶುರುವಾಯಿತು. ಜೊತೆಗೆ ಆ್ಯಕ್ಟಿಂಗ್ ಮಾಡ್ತಾ 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 ಅಲ್ಲಿ ಹಾಡೋದಕ್ಕೆ ಶುರು ಮಾಡಿದೆ. ಆರ್ಕೆಸ್ಟ್ರಾಗಳಿಗೆ ಕೆಲಸಕ್ಕೆ ಸೇರಿಕೊಂಡೆ. ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಆರ್ಕೆಸ್ಟ್ರಾದಲ್ಲಿ ಹಾಡೋದು ಅವಕಾಶ 2010-9 ತುಂಬ ಕಷ್ಟ ಆಯಿತು. ಇವಾಗೆಲ್ಲ ಕರೋಕೆಗಳು ಯೂಟ್ಯೂಬ್ನಲ್ಲಿ ಈಸಿಯಾಗಿ ಸಿಗುತ್ತೆ, ಎಲ್ಲರೂ ಅದು ಮೈನಸ್ ಟ್ರ್ಯಾಕ್ ಹಾಕೊಂಡು ಆಡ್ತಾರೆ. ಅವತ್ತು 2010 ಒಂದು ಕರೋಕೆಗೆ 1000 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕಿತ್ತು. ಸೊ ಅದಕ್ಕೆಲ್ಲ ನಾವು ಒಂದು 5 ರೂಪಾಯಿ ಬಡ್ಡಿಗೆ ಸಾಲ ಮಾಡಿ ಕರೋಕೆಗಳು ತಗೊಳ್ತಾ ಇದ್ವಿ. ಆರ್ಕೆಸ್ಟ್ರಾ ನಡೆಸ್ಬೇಕು ಅಂದ್ರೆ ಮೈನಸ್ ಟ್ರ್ಯಾಕ್ ಬೇಕಲ್ಲ. ಹಿಂಗೆ ಶುರುವಾಗಿದ್ದು, ಹಿಂಗೆ ಲೈಫ್ ನಡೀತಾ ಇತ್ತು. ಹೆಂಗೋ ನನಗೆ ರಂಗಭೂಮಿ ಮುಖಾಂತರ ಲೂಸಿಯಾದಲ್ಲಿ ಅವಕಾಶ ಸಿಕ್ತು. ಎಲ್ಲರಿಗೂ ಒಂದು ಹಾಡು ಆಡೋದಕ್ಕೆ ಅವಕಾಶ ಸಿಗೋದೇ ಕಷ್ಟ. ನನಗೆ ಸುಮ್ಮನೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ 1, 2, 3 ಅಂತ 4 ಸಾಂಗು ಟ್ರ್ಯಾಕ್ಗಳು ಆಡ್ತಾ ಇದ್ದೆ ನಾನು. ಆ ಟ್ರ್ಯಾಕ್ ಆಡಿದ ಸಾಂಗ್ ಎಲ್ಲ ಲೂಸಿಯಾದಲ್ಲಿ ಒಟ್ಟು 4 ಸಾಂಗ್ ಆಡಿದೆ. 4 ಸಾಂಗು ಫೈನಲ್ ಆಯಿತು. ಫಸ್ಟ್ ಸಿನಿಮಾದಲ್ಲೇ 4 ಸಾಂಗ್ ಆಡಿದೆ. ಆಡಿದ ಮೊದಲನೇ ಹಾಡಿಗೆ ನೀವು ಅವತ್ತೇ ಗುರುತಿಸಿ ಚಿತ್ರಸಂತೆಯಲ್ಲಿ ನಮಗೆ ಅವಾರ್ಡ್ ಕೊಟ್ರಿ. ಅದ್ರ ಜೊತೆಗೆ ರಾಜ್ಯ ಪ್ರಶಸ್ತಿ ಬಂತು, ಸೈಮಾ ಅವಾರ್ಡು, ಸಾಕಷ್ಟು ಅವಾರ್ಡ್ಗಳು ಮೊದಲನೇ ಸಿನಿಮಾಗೇ ಸಿಕ್ಬಿಡ್ತು. ಆಮೇಲೆ ನಮಗೆ ಈ ಅವಾರ್ಡ್ಗಳೆಲ್ಲವೂ ಒಂಥರ ಏನಾಯಿತು, ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಅಂದರೆ ನಾವು ಎಲ್ಲ ಫಸ್ಟ್ ಸಿನಿಮಾಗೆ ಬಂತಲ್ಲ, ಈ ಜವಾಬ್ದಾರಿ ಇನ್ನೂ ಜಾಸ್ತಿ ಅಂತೇಳಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ವಿ. ಹಗಲು ರಾತ್ರಿ ಕೆಲಸ ಮಾಡ್ತಾ ಆರ್ಕೆಸ್ಟ್ರಾ ನಡೆಸ್ತಾ ಇದೆ. ಒಂದು 8,000 ರೂಪಾಯಿ 5,000 ರೂಪಾಯಿ ಮದುವೆ ಮನೆಗಳಿಗೆ, ಗಣಪತಿ ಫಂಕ್ಷನ್ಗಳಿಗೆ 8,000 ಹಿಂಗೆ ತಗೊಂತಾ ಇದೆ. ಆಮೇಲೆ ಲೂಸಿ ಆದ ತಕ್ಷಣ 5,000 10,000 ಇದ್ದಿದ್ದು 15,000 20,000 ತಗೊಳಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಮೇಷ್ಟ್ರೊಬ್ಬರು ಹೇಳಿದ್ರು, ನಿಂದು 20,000 ರೂಪಾಯಿ ಖುಷಿಯಾಗಿದೆ. ಹ್ಞೂ ಸರ್, 10,000 ರೂಪಾಯಿ ಇದ್ದಿದ್ದು ಡಬಲ್ ಆಯ್ತಲ್ಲ ಸರ್ ಅಂದೆ. ಇದೆಲ್ಲ ಲೈಫು, ಬೇರೆ ಲೈಫು, ನೀನು ಮೈಸೂರು ಖಾಲಿ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡೋದ್ರು. ನನ್ನ ಇನ್ಸ್ಟ್ರೂಮೆಂಟ್ ಎಲ್ಲ ನನಗಿನ್ನೂ ಆ ಇನ್ಸ್ಟ್ರೂಮೆಂಟ್ದು ಸಾಲ ತೀರಿಸೇ ಇರಲಿಲ್ಲ ಆರ್ಕೆಸ್ಟ್ರಾ ಶುರು ಮಾಡೋಕ್ಕೆ. ನನ್ನ ಜೊತೆ ಯಾರು ಆರ್ಕೆಸ್ಟ್ರಾ ಮಾಡ್ತಾಯಿದ್ರು ಅವ್ರಿಗೆಲ್ಲ ಬಿಟ್ಟು ಇದನ್ನು ನೀವೇ ಕಂಟಿನ್ಯೂ ಮಾಡಿ ಆರ್ಕೆಸ್ಟ್ರಾನ, ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀನಿ ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದಮೇಲೆ ಒಂಥರ ಲೂಸಿಯಾ ಹಾಡಾದ ತಕ್ಷಣ ಪಟ ಅಂತ ಅವಕಾಶಗಳು ಸಿಗಲಿಲ್ಲ. 2013 ಆದ ತಕ್ಷಣ 15 ಅವಕಾಶಗಳು ಸಿಗೋಕ್ಕೆ ಶುರುವಾಯಿತು. ಇಲ್ಲಿ ತನಕ ನಾನು 450 ಸಿನಿಮಾಗೆ ಆಡಿದ್ದೀನಿ, 450 ಸಿನಿಮಾಗೆ ಆಡಿದ್ದೀನಿ, 450 ಸಿನಿಮಾ ಹಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಆಯ್ಕೆಗಳ ಅಂದರೆ ಬಂದಿದ್ದ ಅವಕಾಶಗಳನ್ನೆಲ್ಲ ಒಂಥರ ಆಯ್ಕೆಗಳನ್ನು ಮಾಡಿಕೊಂಡು ಇದು ನನ್ನ ವಾಯ್ಸಿಗೆ ಸೂಟ್ ಆಗುತ್ತಾ, ಈ ಸಾಹಿತ್ಯ ನನಗೆ ಹೊಂದುತ್ತಾ ಅಂತ ನೋಡಿಕೊಂಡು ಹಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸರಿ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಆರ್ಕೆಸ್ಟ್ರನ್ನ ಇನ್ನೊಂದು ಮಟ್ಟಿಗೆ ಮಾಡಬೇಕಲ್ಲ ಅಂತೇಳಿ ಒಂದು ಫೋಕ್ ರಾಕ್ ಬ್ಯಾಂಡ್ ಶುರು ಮಾಡಿದೆ. ಬ್ಯಾಂಡ್ ಶುರು ಮಾಡಿ ನನ್ನದೇ ಆದ ಓನ್ ಕಂಪೋಸಿಷನ್ನಲ್ಲಿ ಹಾಡುಗಳನ್ನು ಮಾಡ್ತಾ ಬಸವಣ್ಣವ್ರ ವಚನಗಳು, ತತ್ವಪದಗಳು, ಶಿಶುನಾಟ ಸರೀಕೃ ಪದಗಳು, ಇದಕ್ಕೆ ಈಗ ಎಣ್ಣೆ ನಮ್ಮದು ಊಟ ನಿಮ್ಮದು ಹಾಡಾಡಿದ್ರೆ ಎಲ್ಲ ಕಡೆ ಕುಣಿತಾರೆ. ಈ ಥರದ ಹಾಡುಗಳಿಗೆ ಕುಣಿಸ್ಬೇಕಲ್ಲ ಜನಗಳನ್ನ. ಉಳುವ ಯೋಗಿಯ ನೋಡಲ್ಲಿ ಅಂದರೆ ಒಂಥರ ನೇಗ್ಲಿತ್ಕೊಂಡು ಡ್ಯಾನ್ಸ್ ಮಾಡಬೇಕಲ್ಲ ಅಂತೇಳಿ ಒಂದು ತಂಡ ಕಟ್ಕೊಂಡು ವರ್ಷಕ್ಕೊಂದ್ಸಲ ಅಮೆರಿಕಾ ಟೂರ್ ಮಾಡ್ತೀನಿ. ಟೀಮ್ ಕರ್ಕೊಂಡು ಅಲ್ಲಿರುವಂಥ ಕನ್ನಡಿಗರಿಗೆಲ್ಲ ಶೋಗಳು ಮಾಡ್ತೀನಿ, ದೊಡ್ಡ ದೊಡ್ಡ ವೇದಿಕೆಗಳ ಶೋಗಳು ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ಇದು ಸಾಕಾಗಿದೆ ನನಗೆ, ಇಲ್ಲ ಸಿನಿಮಾ ಆ್ಯಕ್ಟಿಂಗ್ ಬಿಡಬಾರ್ದಲ್ಲ ಅಂತ ಲೋನವಿನ ಸಿನಿಮಾ ಶುರು ಮಾಡಿದೆ. ಥ್ಯಾಂಕ್ ಯು. ಇದು ಇವತ್ತು ದೊಡ್ಡ ಸಕ್ಸಸ್ ಆಗಿದೆ. ನೀವು ಹೇಳ್ದಂಗೆ ಲವ್ ಮಾಕ್ಟೈಲ್ 2 ಲೋನವಿನ ನಂದು ಒಂದು ಪುಟ್ಟದಾಗಿ ನನ್ನ ಜರ್ನಿನ ಹೇಳಿ ಮುಗಿಸ್ಬಿಟ್ಟೆ.
ಥ್ಯಾಂಕ್ ಯು ಚೆನ್ನಾಗಿದೆ ಪ್ರಶ್ನೆ. ನಮ್ಮಮ್ಮ ಇವತ್ತು ಬೆಳಿಗ್ಗೆ ಹೇಳಿ ಕಳಿಸಿದ್ರು. ಆಯ್ತು ಹಾ ಇಲ್ಲ ಸರ್ ಸುಮ್ಮನಿರಿ ಸರ್ ಆಗ್ಬೇಕು. ನೆಕ್ಸ್ಟ್ ಮಂತ್ ಅಮೆರಿಕಾ ಹೋಗ್ತಾ ಇದೀವಿ, ಒಂದು ಮಂತ್ ಟೂರ್ ಮಾಡ್ತಾ ಇದೀವಿ ನಾನು ಸಂಗೀತದ ಜೊತೆ. ಅಲ್ಲಿಂದ ಬಂದ್ಮೇಲೆ ಆಗ್ತಾ ಇದೀವಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.